ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆನಿಸಬೇಡ ಅನ್ನೋದು ಹಿಂದೂಗಳ ನಂಬಿಕೆ. ಆದರೆ ಹಸಿವಾದಾಗ ಅನ್ನ ಆಹಾರ ನೀಡಿದವರನ್ನ, ಊರಿಗೆ ಉಪಕಾರ ಮಾಡಿದವರನ್ನೇ ಭಯೋತ್ಪಾದಕರು ಎನ್ನುವ ಹಂತಕ್ಕೆ ಬಂದಿದೆ ಬಾಂಗ್ಲಾದೇಶ. ಅಲ್ಲೀಗ ಇಸ್ಕಾನ್ ಸಂಸ್ಥೆಯವರು ಭಯೋತ್ಪಾದಕರು ಅನ್ನೋ ಹಣೆಪಟ್ಟಿ ಹೊತ್ತಿದ್ದಾರೆ. ಅವರು ಮಾಡಿದ ತಪ್ಪು ಇಷ್ಟೇ: ಹಿಂದೂಗಳಿಗೂ ರಕ್ಷಣೆ ಕೊಡಿ ಎಂದು ಕೇಳಿದ್ದು, ಪ್ರತಿಭಟನೆ ಮಾಡಿದ್ದು. ವಿಚಿತ್ರವೇನು ಗೊತ್ತೇ? ಇದೇ ಇಸ್ಕಾನ್ ಸಂಸ್ಥೆ ಬಾಂಗ್ಲಾದೇಶದಲ್ಲಿರುವ ಅಸಹಾಯಕ ಬಡ ಮಕ್ಕಳಿಗೆ ಪ್ರತಿ ದಿನ ಊಟ ಕೊಡುತ್ತೆ. ಅದು ನೂರಾರಲ್ಲ, 40,000ಕ್ಕೂ ಹೆಚ್ಚು ಮಕ್ಕಳಿಗೆ ಆಹಾರ ಕೊಡುತ್ತೆ. ನಮ್ಮಲ್ಲಿ ಬಿಸಿಯೂಟ ಕೊಡ್ತಾರಲ್ಲ, ಅದೇ ಮಾದರಿನಲ್ಲಿ ಕೊಡುತ್ತೆ. ಅಷ್ಟೇ ಅಲ್ಲ, ಕಳೆದ ವರ್ಷ ಬಾಂಗ್ಲಾದೇಶ ಪ್ರವಾಹಕ್ಕೆ ಸಿಕ್ಕು ಕಣ್ಣೀರು ಹಾಕಿತ್ತಲ್ಲ, ಆಗ ಬಾಂಗ್ಲಾದೇಶ ಸರ್ಕಾರವೇ ಸೋತು ಸುಣ್ಣವಾಗಿದ್ದಾಗ ಹೆಗಲು ಕೊಟ್ಟಿದ್ದು ಇದೇ ಇಸ್ಕಾನ್. ಈಗ ಭಯೋತ್ಪಾದಕರು ಎಂದು ಹಣೆಪಟ್ಟಿ ಹೊತ್ತುಕೊಂಡಿರೋ ಇದೇ ಇಸ್ಕಾನ್ ಸಂಸ್ಥೆಯವರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರವಾಹದಲ್ಲಿ ನೊಂದವರಿಗೆ ಊಟ, ಹೊದಿಕೆ, ನೀರು, ವೈದ್ಯಕೀಯ ಚಿಕಿತ್ಸೆ ನೀಡಿ ಆಸರೆ ಕೊಟ್ಟಿದ್ದರು. ಅಷ್ಟೆಲ್ಲ ಮಾಡಿದ್ದಕ್ಕೆ ಇಸ್ಕಾನ್ ಸಂಸ್ಥೆ ಈಗ ಭಯೋತ್ಪಾದಕ ಸಂಘಟನೆ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿದೆ. ತೀರಾ ಮೊನ್ನೆವರೆಗೆ ಜಾತ್ಯತೀತ ದೇಶವಾಗಿದ್ದ ಬಾಂಗ್ಲಾದೇಶ ಈಗ ಮುಸ್ಲಿಂ ರಾಷ್ಟ್ರವಾಗುತ್ತಿದೆ. ಮುಸ್ಲಿಂ ರಾಷ್ಟ್ರವಾದರೂ ತಪ್ಪೇನಿಲ್ಲ, ಏಕೆಂದರೆ ಮಲೇಷ್ಯಾ, ದುಬೈ, UAE ಕೂಡ ಮುಸ್ಲಿಂ ರಾಷ್ಟ್ರಗಳೇ. ಆದರೆ ಈ ಬಾಂಗ್ಲಾದೇಶ ಕಟ್ಟರ್ ಮುಸ್ಲಿಮರ ಮೂಲಭೂತವಾದಿಗಳ ಕೈಗೆ ಸಿಕ್ಕಿದೆ. ಅದು ಅಪಾಯಕಾರಿಯಾಗುವ ಸೂಚನೆಯನ್ನಂತೂ ಕೊಟ್ಟಿದೆ. ಏಕೆಂದರೆ ಬಾಂಗ್ಲಾದೇಶದಲ್ಲೀಗ ಹಿಂದೂಗಳು ಸುರಕ್ಷಿತವಾಗಿಲ್ಲ. ಇರುವುದೇ 3 ಜನ. 1971ರಲ್ಲಿ ಸ್ವಾತಂತ್ರ್ಯ ಪಡೆದ ಬಾಂಗ್ಲಾದೇಶದಲ್ಲಿ 22% ಹಿಂದೂಗಳು ಈಗ ಕೇವಲ 7% ಕುಸಿದಿದ್ದಾರೆ. ಹಿಂದೂಗಳ ದೇವಸ್ಥಾನಗಳನ್ನು, ದೇವರ ವಿಗ್ರಹಗಳನ್ನು ಹೊಡೆದು ಹಾಕಲಾಗುತ್ತಿದೆ. ಹಿಂದೂಗಳು ಸೇಫ್ ಅಲ್ಲ, ಹಿಂದೂ ದೇವಸ್ಥಾನಗಳೂ ಸೇಫ್ ಅಲ್ಲ, ಹಿಂದೂ ಹೆಣ್ಣು ಮಕ್ಕಳು ಸೇಫ್ ಅಲ್ಲ, ಹಿಂದೂಗಳ ಜೀವವೂ ಸೇಫ್ ಅಲ್ಲ. ಇನ್ನು 10 ವರ್ಷ ಬಾಂಗ್ಲಾದಲ್ಲಿ ಒಬ್ಬ ಹಿಂದೂ ಕೂಡ ಇರೋದಿಲ್ಲ ಅನ್ನೋದು ಢಾಕಾ ಯೂನಿವರ್ಸಿಟಿಯ ಪ್ರೊಫೆಸರುಗಳೇ ಹೇಳುತ್ತಿರುವ ಮಾತು. ಏಕೆಂದರೆ ಪ್ರತಿ ವರ್ಷ ಬಾಂಗ್ಲಾದೇಶ ತೊರೆಯುತ್ತಿರುವ ಹಿಂದೂಗಳ ಸಂಖ್ಯೆ 1.5 ಲಕ್ಷಕ್ಕೂ ಹೆಚ್ಚು. ಬಾಂಗ್ಲಾದಲ್ಲಿ ಇರುವ ಹಿಂದೂಗಳ ಸಂಖ್ಯೆ ಒಟ್ಟಾರೆ 1.5 ಕೋಟಿಯೂ ಇಲ್ಲ. ಏಕೆಂದರೆ ಅಲ್ಲೀಗ ಹಿಂದೂಗಳನ್ನು ಹೊಡೆಯುತ್ತೇನೆ, ಕೊಲ್ಲುತ್ತೇನೆ ಎನ್ನುವವರಿಗೆ ಯಾವ ಶಿಕ್ಷೆಯೂ ಇಲ್ಲ. ಅಂತಹವರ ವಿರುದ್ಧ ಸರ್ಕಾರ ಆಕ್ಷನ್ ತಗೊಳ್ಳೋದಿಲ್ಲ, ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ. ಹಿಂದೂಗಳು ರಕ್ಷಣೆಗಾಗಿ ಮೊರೆಯಿಟ್ಟರೆ ಅವರನ್ನು ಹಣಿಯುವರ ಕೈಗೆ ಬಾಂಗ್ಲಾದೇಶದ ಪೊಲೀಸರೇ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಬಾಂಗ್ಲಾದೇಶ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿ ಹೋಗಿದೆ. ಈಗ ಭಯೋತ್ಪಾದಕ ಎಂಬ ಹಣೆಪಟ್ಟಿ ಹೊತ್ತಿಕೊಂಡು ಅರೆಸ್ಟ್ ಆಗಿ ಜೈಲು ಸೇರಿರುವ ಚಿನ್ಮಯ ದಾಸ್ ಅವರು ಮಾಡಿದ ತಪ್ಪಾದರೂ ಏನು ಗೊತ್ತೇ? ಅಲ್ಪಸಂಖ್ಯಾತರ ರಕ್ಷಣೆಗೆ ಕಾನೂನು ಮಾಡಿ, ಈಗಾಗಲೇ ನೊಂದಿರುವ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಿ, ಪರಿಹಾರ ಕೊಡಿ, ದುರ್ಗಾ ಪೂಜೆಗೆ ಹಿಂದೂಗಳಿಗೆ 5 ದಿನಗಳ ರಜೆ ಕೊಡಿ, ವಶಪಡಿಸಿಕೊಂಡಿರೋ ದೇವಸ್ಥಾನಗಳ ಆಸ್ತಿಗಳನ್ನು ವಾಪಸ್ ಕೊಡಿ ಅಂತ ಕೇಳಿದ್ದು. ಭಾರತದಲ್ಲಷ್ಟೇ ಹಿಂದೂಗಳು ಬಹುಸಂಖ್ಯಾತರು. ಭಾರತ ಬಿಟ್ಟು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಹಿಂದೂಗಳು ಅಲ್ಪಸಂಖ್ಯಾತರೇ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಗುವ ರಕ್ಷಣೆ ಬೇರೆ ದೇಶಗಳಲ್ಲಿರೋ ಹಿಂದೂ ಅಲ್ಪಸಂಖ್ಯಾತರಿಗೆ ಸಿಗುವುದಿಲ್ಲ. ಇದು ವಾಸ್ತವ. ಇಷ್ಟಕ್ಕೂ ಈಗ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ನವರದ್ದು 71 ದೇವಸ್ಥಾನಗಳಿವೆ. ಅಲ್ಲಿ ನಿತ್ಯ ಶ್ರೀಕೃಷ್ಣ ಭಜನೆ ನಡೆಯುತ್ತದೆ. ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದ ಇದೇ ಬಾಂಗ್ಲಾದೇಶದ ಜನ ಭಾರತದಿಂದಾಗಿ ಒಂದು ಸ್ವಾಭಿಮಾನಿ ರಾಷ್ಟ್ರವಾಗಿ ಗುರುತಿಸಿಕೊಂಡ ಇದೇ ಬಾಂಗ್ಲಾದೇಶಕ್ಕೀಗ ಹಿಂದೂಗಳು ಬೇಡವಾಗಿದ್ದಾರೆ. ಅನ್ನವಿಟ್ಟವರನ್ನೇ ಓಡಿಸುತ್ತಿರುವ ಬಾಂಗ್ಲಾದೇಶಿಯನ್ನರು ತಮ್ಮ ಸಮಾಧಿ ತಾವೇ ತೋಡಿಕೊಳ್ಳುತ್ತಿದ್ದಾರೆ. ಭಾರತದಲ್ಲಿ ಏನೂ ಮಾಡುವುದಕ್ಕೆ ಸಾಧ್ಯವಾಗದ ಪಾಕಿಸ್ತಾನ ಬಾಂಗ್ಲಾದೇಶದ ಮುಸ್ಲಿಮರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟೋದ್ರಲ್ಲಿ ಯಶಸ್ವಿಯಾಗಿದೆ. ಭಾರತಕ್ಕೆ ಮತ್ತೊಂದು ಶತ್ರು ರಾಷ್ಟ್ರವನ್ನ ಹುಟ್ಟು ಹಾಕಿದೆ.